ಮಧ್ಯಪ್ರದೇಶ ರಾಜ್ಯಸಭೆ ಚುನಾವಣೆಗೂ ಮುನ್ನ ಹೈ ಡ್ರಾಮಾ. ಕುದುರೆ ವ್ಯಾಪಾರ ಭೀತಿ ಕೈ ಶಾಸಕರೆಲ್ಲ ಕರ್ನಾಟಕಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಮಧ್ಯಪ್ರದೇಶ ರಾಜ್ಯಸಭೆ ಚುನಾವಣೆಗೂ ಮುನ್ನ ಹೈ ಡ್ರಾಮಾ ನಡೆದಿದೆ. ಕುದುರೆ ವ್ಯಾಪಾರ ಭೀತಿ ಕೈ ಶಾಸಕರೆಲ್ಲ ಕರ್ನಾಟಕಕ್ಕೆ ಶಿಫ್ಟ್. ಆದರೆ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಿನೇಷನ್ ತಿರಸ್ಕಾರ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿಯ ನಾಮಿನೇಷನ್ ತಿರಸ್ಕಾರ ಆಗಿದೆ. ಮಧ್ಯಪ್ರದೇಶ ರಾಜ್ಯಸಭೆ ಚುನಾವಣೆಗೂ ಮುನ್ನ ಹೈ ಡ್ರಾಮಾ ಹೆಚ್ಚಾಗಿರುವಂತದ್ದು. ಕುದುರೆ ವ್ಯಾಪಾರ ಭೀತಿ ಕೈ ಶಾಸಕರೆಲ್ಲ ಕರ್ನಾಟಕಕ್ಕೆ ಶಿಫ್ಟ್. ಕಾಂಗ್ರೆಸ್ ಅಭ್ಯರ್ಥಿಯ ನಾಮಿನೇಷನ್ ತಿರಸ್ಕಾರ. ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿಯ ನಾಮಿನೇಷನ್ ತಿರಸ್ಕಾರ. ರಾಜ್ಯಸಭಾ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಿದ್ದಾಜಿದ್ದಿ ನಡೀತಾ ಇರುವಂಥದ್ದು. ಯಾರಿಗೆ ಟಿಕೆಟು, ಯಾರಿಗೆ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಅಸಮಾಧಾನಗಳು, ಮನಸ್ತಾಪಗಳು, ಜಿದ್ದಾಜಿದ್ದಿ ಇತ್ತು. ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿಯ ನಾಮಿನೇಷನ್ ತಿರಸ್ಕಾರ. ಮೀನಾಕ್ಷಿ ನಾಮಿನೇಷನ್ ತಿರಸ್ಕಾರ ಆಗಿರುವಂಥದ್ದು. ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಕುದುರೆ ವ್ಯಾಪಾರದ ಭೀತಿ ಕೈ ಶಾಸಕರೆಲ್ಲ ಕರ್ನಾಟಕಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಈಗಾಗಲೇ ರಾಜ್ಯಸಭಾ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಮಿನೇಷನ್ ಮಾಡಬೇಕಿತ್ತು, ಕೊನೆಯ ದಿನ ನಾಮಿನೇಷನ್ಗೆ. ಬಟ್ ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಾಮಿನೇಷನ್ ತಿರಸ್ಕಾರ. ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ ಮಹಾರಾಷ್ಟ್ರದಿಂದ. ಮಹಾರಾಷ್ಟ್ರದ ಮಧ್ಯಪ್ರದೇಶ ರಾಜ್ಯಸಭೆ ಕಾಂಗ್ರೆಸ್ ರಿಸಲ್ಟ್ ಬಂದ್. ಎಂಪಿ ಬಿಜೆಪಿಯಿಂದ ರಾಜ್ಯಸಭೆಗೆ 3 ಅಭ್ಯರ್ಥಿ ಕಣಕ್ಕೆ. 2 ಅಭ್ಯರ್ಥಿಗಳನ್ನು ಸುಲಭವಾಗಿ ಗೆಲ್ಲಿಸುತ್ತಿತ್ತು ಬಿಜೆಪಿ. ಆದರೆ 3ನೇ ಅಭ್ಯರ್ಥಿ ಗೆಲುವಿಗೆ ಬಿಜೆಪಿಗೆ 8 ಮತಗಳ ಕೊರತೆ. ಹೀಗಾಗಿ ಕೈ ನಾಯಕರಿಗೆ ಬಿಜೆಪಿ ಗಾಳ ಹಾಕುವ ಭೀತಿ ಎದುರಾಗಿದೆ. ಇಲ್ಲಿ ಡಿಕೆ ಕೋಟೆಯಲ್ಲಿ ಭದ್ರವಾಗಿರಲಿದ್ದಾರೆ ಎಂಬ ನಂಬಿಕೆ. ಆದರೆ ಕೈ ಅಭ್ಯರ್ಥಿಯ ನಾಮಿನೇಷನ್ ತಿರಸ್ಕಾರ. ಸುಲಭವಾಗಿ ಗೆದ್ದು ಬೀಗಲಿದೆ ಬಿಜೆಪಿ ಇಲ್ಲಿ.